ಲಕ್ಕುಂಡಿ ಗ್ರಾಮ ಈ ಹಿಂದೆ ಟಂಕಸಾಲಿಗರು ಇಲ್ಲಿ ಚಿನ್ನದ ನಾಣ್ಯವನ್ನು ತಯಾರು ಮಾಡುವ ಒಂದು ಸ್ಥಳ ಅಂತ ಅನ್ನೋದು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಲ್ಲಿ ಈ ಥರ ನಿಧಿಗಳಿದೆ, ಈ ಹಿಂದೆ ಕೂಡ ಸಿಕ್ಕಿದ್ದೇವೆ ಅನ್ನೋ ಒಂದು ಮಾತುಗಳು ಕೇಳಿಬಿಡ್ತಾ ಇದ್ದಾವೆ. ಈ ಒಂದು ತಮ್ಮ ಗಮನಕ್ಕೆ ಬಂದಿದೆ ಹಿಂದಿನ ಪ್ರಕರಣಗಳು ಅಂತ? ಈ ಒಂದು ಹಿನ್ನೆಲೆ ಒಳಗಡೆ ಈಗಾಗಲೇ ರಾಜ್ಯ ಸರ್ಕಾರ ಆ ದಿಶೆ ಒಳಗಡೆ ದಾಪುಗಾಲು ಹಾಕಿದೆ. ಸೊ ಈಗಾಗಲೇ ಉತ್ಖನನದ ಒಂದು ಶಂಕುಸ್ಥಾಪನೆ ಮಾಡಿ ಉತ್ಖನನ ಆಗೋ ಒಂದು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ತಯಾರಿದೆ. ಸೊ ಇಂದಿಲ್ಲ ನಾಳೆ ಮುಂಬರುವ ದಿನಗಳೊಳಗಡೆ ಉತ್ಖನನ ಪ್ರಾರಂಭವಾಗುತ್ತೆ. ಆ ಉತ್ಖನನದ ಒಂದು ಫಲವಾಗಿ ಇನ್ನೂ ಅನೇಕ ಅಂಶಗಳು ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಅದಾವೆ. ಸೊ ಈಗಾಗಲೇ ಇತಿಹಾಸದೊಳಗೆ ದಾಖಲೆ ಪ್ರಕಾರ ನಾವು ಮಾತಾಡೋದಾದರೆ ಇದು ಟಂಕಶಾಲೆಯಲ್ಲಿದ್ದು ಅನೇಕ ನೂರು ಬಾವಿಗಳಿದ್ದು ಅಲ್ಲಿ ಅನೇಕ ರಾಜ ಮಹಾರಾಜರ ಅವಶೇಷಗಳದಾವು. ಇನ್ನೂ ಹೆಚ್ಚಿನ ಅಂಶ ಸಿಗಬೇಕಂತಂದ್ರೆ ಉತ್ಖನನ ಆದಾಗ ಆ ಉತ್ಖನನ ಅದರ ಮೇಲೆ ಬೆಳಕು ಚೆಲ್ಲಕ್ಕೆ ಸಾಧ್ಯ. ಈಗ ಈ ಒಂದು ಸ್ಥಳ ಏನು ಮಾಡ್ತೀರಿ ಮುಂದೆ? ನಿಮ್ಮ ಪುರಾತತ್ವ ಇಲಾಖೆಯಿಂದ ಏನು ಮಾಡ್ತೀರಿ ಮುಂದೆ? ಇಲ್ಲಿ ಏನಾದರೂ ಮತ್ತೆ ಸಂಶೋಧನೆ ಕಂಟಿನ್ಯೂ ಮಾಡ್ತೀರಾ? ನಿಮ್ಮ ಈಗಾಗಲೇ ಅವ್ರು ಮನೆ ಕಟ್ಲಿಕ್ಕೆ ಪರ್ಮಿಷನ್ ತೊಗೊಲಾರ್ದ ಇದನ್ನು ಕಟ್ಟಕ್ಕೆ ಹತ್ಯಾರ. ದಯವಿಟ್ಟು ಅವ್ರಿಗೆ ನಾ ಕೇಳ್ಕೊಳೋದಷ್ಟೇ, ದಯವಿಟ್ಟು ಎಲ್ಲರೂ ಇದನ್ನು ಪರ್ಮಿಷನ್ ತೊಗೊಂಡು ಮನೆ ಕಟ್ಕೊಳ್ಳಿ. ಸೊ ಅದಕ್ಕೆ ಬೇಕಾದಂಥ ಸಹಕಾರವನ್ನು ನಾನು ಸರ್ಕಾರದ ವತಿಯಿಂದ ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ವತಿಯಿಂದ ನಾವು ಮಾಡ್ತೀವಿ ಅವರಿಗೆ. ಈಗ ಆಯ್ತು ಸರ್, ಈಗ ಇದು ಸಿಕ್ಕಂಥ ಇದಕ್ಕೆ ಮತ್ತೆ ಈಗೇನು ಅದು ಸಂಶೋಧನೆ ಮುಂದುವರಿಸ್ತೀರಾ ಅಂತ ಇದೇ ಸ್ಥಳದಲ್ಲಿ ಅಥವಾ ಬೇರೆ ಬೇರೆ ಸ್ಥಳದಲ್ಲಿ ಏನಾದರೂ ನಿಮ್ಮ ಪುರಾತತ್ವ ಇಲಾಖೆಯಿಂದ? ನೋಡೋಣ, ಇನ್ನೂ ಆ ಭಾಗನ ತೆಗೆದು ನೋಡಿದೆ, ಹೆಚ್ಚಿನ ಮಹತ್ವ ಏನಿಲ್ಲ, ಆದರೂ ಕೂಡ ನೋಡಬೇಕಾಗ್ತದೆ. ನಿರ್ಲಕ್ಷ್ಯ ಮಾಡುವಂಗಿಲ್ಲ ಯಾವುದನ್ನು. ಇಷ್ಟೆಲ್ಲ ಒಂದು ಹಿಂಟ್ ಸಿಕ್ಕಿದೆ ಅಂದಾಗ ಸೊ ಇವುಗಳನ್ನು ಬೇಗ ನಾವು ನಿರ್ಲಕ್ಷ್ಯ ಮಾಡುವಂಗಿಲ್ಲ, ಸೂಕ್ಷ್ಮವಾಗಿ ಇನ್ನೂ ಅಧ್ಯಯನ ಮಾಡ್ತೀವಿ ನಾವು. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಪುರಾತತ್ವ ಇಲಾಖೆ ಅಧಿಕಾರಿ ಮಾತು. ಕ್ಯಾಮ್ರಾಮನ್ ಶಬ್ಬು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.